ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ದಿವ್ಯ ಜ್ಯೋತಿರ್ನಿಧಿಗೆ ಸ್ವಾಗತ. ಇವತ್ತಿನ ಒಂದು ವಿಷಯದಲ್ಲಿ ನಾವು ರಕ್ಷಾಬಂಧನ ಅಥವಾ ನೂಲು ಹುಣ್ಣಿಮೆ, ನುಗುಲು ಹುಣ್ಣಿಮೆಯ ಬಗ್ಗೆ ತಿಳ್ಕೊಳ್ಳೋಣ. ಅಥವಾ ಉಪಕರ್ಮಗಳ ದಿನದ ಇದೇ ಶನಿವಾರ ಅಂದ್ರೆ 9ನೇ ತಾರೀಕು ಉಪಕರ್ಮ ಅಥವಾ ರಕ್ಷಾಬಂಧನ ಇರುವಂತಹದ್ದು. ನಾವು ರಾಖಿ ಹಬ್ಬ ಅಂತ ಕರಿತೇವೆ. ಹಾಗೆ ಕೆಲವೊಂದು ಇದರಲ್ಲಿ ನುಗುಲು ಅಂದ್ರೆ ಯಜ್ಞೋಪವೀತವನ್ನ ಹಾಕುವಂತಹ ದಿನ ಅನ್ನುವಂತಹದ್ದು ಇರುವಂತಹದ್ದು. ಇವತ್ತಿನ ಒಂದು ವಿಷಯದಲ್ಲಿ ನಾವು ಹೋಗುವಂತದ್ದಾದ್ರೆ ರಕ್ಷಾಬಂಧನ, ರಕ್ಷೆಯನ್ನ ನೀಡುವಂತಹ ಒಂದು ಬಂಧನ. ರಕ್ಷಾಬಂಧನದ ಅರ್ಥ ರಕ್ಷೆಯನ್ನ ನೀಡುವ ಒಂದು ಬಂಧನ. ಇದಕ್ಕೆ ಅನೇಕ ಪೌರಾಣಿಕ ಹಿನ್ನೆಲೆಗಳು ಎಲ್ಲದೂ ಇದೆ. ಹಾಗೆ ಇದನ್ನ ಒಂದು ಸಾಮಾನ್ಯವಾಗಿ ನೋಡುವಂತದ್ದಾದ್ರೆ ತಂಗಿ ಅಣ್ಣಂದಿರಿಗೆ ಅಥವಾ ಅಕ್ಕಂದ ತಮ್ಮಂದಿರಿಗೆ ಕೊಟ್ಟುವಂತಹದ್ದು ನಾವು ನೋಡು ಬಂದಂತಹ ರೂಢಿ. ಆದ್ರೆ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಬೇರೆಯನ್ನೇ ಹೇಳುತ್ತೆ. ಎರಡು ಪೌರಾಣಿಕ ಹಿನ್ನೆಲೆ ಇದೆ, ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಜೊತೆಗೆ ನುಗುಲು ಹುಣ್ಣಿಮೆ ಅಂತಂದ್ರೆ ಯಜ್ಞೋಪವೀತ ಧಾರಣೆ. ಬ್ರಾಹ್ಮಣರಿರಬಹುದು ಅಥವಾ ಇನ್ನು ಕೆಲವು ಸಮುದಾಯಗಳಲ್ಲಿ ಈ ಒಂದು ದಿನದಂದು ಹಳೆಯ ಯಜ್ಞೋಪವೀತವನ್ನ ತೆಗೆದು ಹೊಸದನ್ನ ಹಾಕುವಂತಹ ಪದ್ಧತಿಯನ್ನ ಇಟ್ಟುಕೊಂಡಿರ್ತಾರೆ. ಅದು ಏನಕ್ಕೆ ಅನ್ನುವಂತಹ ಕಾರಣವನ್ನ ಕೂಡ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಒಂದು ರಕ್ಷಾಬಂಧನ ನಾವು ಎಲ್ಲಾ ಆಚರಣೆಗಳಿಗೆ ಒಂದು ಮುಹೂರ್ತ ಅಂತ ನೋಡ್ತೇವೆ. ಆದ್ರೆ ರಕ್ಷಾಬಂಧನದ ಸಂದರ್ಭದಲ್ಲಿ ನಾವು ನೋಡುವಂತದ್ದಾದ್ರೆ ರಕ್ಷಾಬಂಧನಕ್ಕೆ ಮುಹೂರ್ತಗಳು ಏನಿರುತ್ತೆ ಏನಿಲ್ಲ ಎಲ್ಲ ತಿಳ್ಕೊಳ್ಳೋಣ. ಅದಕ್ಕೆ ನಾವು ಮತ್ತೆ ನಿಮ್ಮನ್ನ ಭೇಟಿ ಮಾಡುವಂತಹದ್ದು ಮುಂದಿನ ವಿಡಿಯೋದಲ್ಲಿ, 2ನೇ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.